Hello. Welcome to Sweetu Kara Coffee, presented by Santrupti Oil, powered by India Sweet House. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ರೈಸ್ ಐಟಮ್ ಮಾಡ್ತಾಯಿದ್ದೀನಿ, ಈಸಿಯಾಗಿ ಮಾಡುವಂಥ ರೈಸ್ ಐಟಮ್. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಗಾರ್ಲಿಕ್ ಗೀ ರೈಸ್ ಅಂತ. ಗಾರ್ಲಿಕ್ ಗೀ ರೈಸ್ ಇದಕ್ಕೆ ಇವತ್ತಿನ ವಿಶೇಷ. ಸೊ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಬಾಸುಮತಿ ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಸುಮಾರು ಒಂದು 2 ಕಪ್ಪಷ್ಟು ಬಾಸುಮತಿ ಅಕ್ಕಿಯನ್ನು ತೊಳೆದು ಅದನ್ನು ಅನ್ನ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಸಿ ಮೆಣಸಿನಕಾಯಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4-5. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಸಾಸಿವೆ ಒಂದು ಸ್ವಲ್ಪ, ತುಪ್ಪ ಒಂದು 1/4 ಕಪ್ಪಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಗಾರ್ಲಿಕ್ ಗೀ ರೈಸ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಗಾರ್ಲಿಕ್ ಗೀ ರೈಸ್ ಮಾಡೋಕ್ಕೆ ಶುರು ಮಾಡೋಣ. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಐಟಮ್, ತುಂಬ ಈಸಿಯಾಗಿ ಮಾಡುವಂಥ ಒಂದು ಐಟಮ್ ಇದು. ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ನೋಡಿ, ಎಷ್ಟೋ ಸಲ ನಾವು ಸಣ್ಣ ಟ್ವಿಸ್ಟ್ ಕೊಟ್ರೇ ಒಂದು ಐಟಮ್ಮು ಬೇರೆ ಥರನೇ ಫ್ಲೇವರ್ಸ್ ಸಿಗುತ್ತೆ, ಬೇರೆ ಥರನೇ ರುಚಿ ಸಿಗುತ್ತೆ. ಆ್ಯಂಡ್ ನಮಗೆ ಇಷ್ಟು ಚೆನ್ನಾಗಿದೆಯಾ ಅನಿಸೋ ಥರ ನಮ್ಮ ಮನಸ್ಸಿಗೆ ಒಂದು ಉಲ್ಲಾಸ ಸಿಗುತ್ತೆ. ನಾನು ಹೀಗೆ ಮಾಡಿದ್ದು, ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಮಾಡಿದೆ, ಅದು ಹಿಂಗಾಗ್ಬಿಡ್ತು, ಸೂಪರಾಗಾಯಿತು. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ. ಈಸಿಯಾಗಿ ಮಾಡ್ಬೋದು ಆ್ಯಂಡ್ ವೆರಿ ಟೇಸ್ಟಿ, ವೆರಿ ಫ್ಲೇವರ್ಫುಲ್, ಸೂಪರ್ ಆಗಿರುತ್ತೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshayakalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ತುಪ್ಪಕ್ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಉದ್ದಿನಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಒಂದು ಸ್ವಲ್ಪ ಕಂದ ಬಣ್ಣ ಬರ್ತಿದ್ದಂಗೆ ಇದಕ್ಕೆ ಹಸಿ ಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ನಾವು ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕಿ ಇದನ್ನು ಬಾಡಿಸ್ಬೇಕು. ಈ ಬೆಳ್ಳುಳ್ಳಿಯ ಘಮ ತುಪ್ಪಕ್ಕೆ ಬರಬೇಕು. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಡೋಣ. ಈ ಬಿಸಿಯಲ್ಲೇ ಇದನ್ನು ಹುರಿಬೇಕು, ತೆಂಗಿನಕಾಯಿ ಹುರಿಬೇಕು. ಈಗ ಇದನ್ನು ಪೂರ್ತಿಯಾಗಿ ಆರಕ್ಕೆ ಬಿಟ್ಬಿಡ್ಬೇಕು. ಒಬ್ಬ ದೊಡ್ಡ ಸಾಹುಕಾರ ತನ್ನ ಮಗನ್ನ ನಾವೆಷ್ಟು ಶ್ರೀಮಂತರು, ಬಡವರು ಜೀವನ ಬದುಕು ಹೆಂಗಿರುತ್ತೆ, ನಮ್ಮ ಬದುಕು ಹೆಂಗಿರುತ್ತೆ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಅವನ್ನ ಕರ್ಕೊಂಡೋಗಿ ಅವನ ಕೆಲಸಗಾರ ಇದ್ದಿದ್ದ ಮನೆಗೆ ಕರ್ಕೊಂಡೋಗಿ ಬಿಡ್ತಾನೆ. ಒಂದು ದಿವಸ ಇಲ್ಲಿರು, ಇವ್ರ ಜೀವನ ಅಬ್ಸರ್ವ್ ಮಾಡಿ ನೀನು ಅಂತ ಬಿಡ್ತಾನೆ. ರಾತ್ರಿ ಬಂದು ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇಡೀ ದಿನ ಆ ಹುಡುಗ ಅಲ್ಲೇ ಅವ್ರ ಜೊತೆಗೆ ಇರ್ತಾನೆ, ಅವ್ರ ಜೊತೆ ಆಟ ಆಡಿದ, ಆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅಲ್ಲೇ ಇರ್ತಾನೆ. ಸಂಜೆ ಅಪ್ಪ ಬಂದು ಕರ್ಕೊಂಡು ಹೋಗ್ಬೇಕಾರೆ ಕಾರಲ್ಲಿ ಕೇಳ್ತಾನೆ, ಹೆಂಗಿತ್ತು ಇವತ್ತಿನ ಅನುಭವ ಅಂತ. ಆಗ ಮಗ ಹೇಳ್ತಾನೆ, ತುಂಬ ಚೆನ್ನಾಗಿತ್ತಪ್ಪ, ಅವ್ರು ಏನು ಎಷ್ಟು ಅದೃಷ್ಟ ಅವ್ರಿಗೆಲ್ಲರಿಗೂ. ನೋಡಿ, ನಮ್ಮಲ್ಲಿ ಒಂದೇ ಒಂದು ನಾಯಿ ಇದೆ, ಅವ್ರ ಹತ್ರ 4 ನಾಯಿ ಇದೆ, ಅವ್ರ ಜೊತೆಗೆ ಕೋಳಿ ಕೂಡ ಸಾಕಿದವರು. ನನ್ಗೆ ಆಡೋಕ್ಕೆ ಯಾರೂ ಇಲ್ಲ, ನಾನು ನೀನು ಅಮ್ಮ 3 ಜನ ಇರೋದು ದೊಡ್ಡ ಮನೇಲಿ. ಆದರೆ ಇವ್ರದ್ದು ಚಿಕ್ಕ ಮನೆ ಆದರೂ 12 ಜನ ಇದ್ದಾರೆ, ಎಷ್ಟು ಜನ ಮಕ್ಕಳು, ಎಷ್ಟು ಖುಷಿಯಾಗಿ ಆಟ ಆಡಿದ್ವಿ. ಆಮೇಲೆ ನಮ್ಮನೆ ಹಿಂದ್ಗಡೆ ಒಂದು ಸಣ್ಣದೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಆದರೆ ಅವ್ರ ಮನೆ ಹಿಂದ್ಗಡೆ ನದಿನೇ ಇದೆ. ನದಿಯಲ್ಲಿ ಈಜಕ್ಕೆ ಎಷ್ಟು ಖುಷಿ ಆಗೋದು ಗೊತ್ತೇನಪ್ಪ. ರಾತ್ರಿ ನಮ್ಮಲ್ಲಿ ದೀಪ ಹಚ್ಕೊಂಡ್ರೆ ಎಷ್ಟು ಲೈಟ್ಗಳೆಲ್ಲ ಹಾಕಿದ್ದೀವಿ, ಅವ್ರ ಮನೇಲಿ ಲೈಟೇ ಇಲ್ಲ. ಆದರೆ ನಾವು ಮಲ್ಕೊಂಡು ನೋಡಿದಾಗ ಆಕಾಶದಲ್ಲಿರೋ ಚಂದ್ರ ನಕ್ಷತ್ರ ಎಲ್ಲ ಫಳ 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 ಅಂತ ಹೊಳೆಯುತ್ತೆ.
ನಾವು ಯಾವಾಗಲೂ ಏನೋ ಟೆನ್ಷನ್ ಇರ್ತೀವಿ, ಆದರೆ ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ನಿಜವಾಗ್ಲೂ ಅಪ್ಪ ಥ್ಯಾಂಕ್ ಯು ವೆರಿ ಮಚ್. ಯಾಕಪ್ಪ ಥ್ಯಾಂಕ್ಸ್ ಅಂತ ಹೇಳ್ತಿದ್ಯಾ? ಸಾಹುಕಾರರು ಹೆಂಗಿರ್ತಾರೆ ಅಂತ ನಂಗೆ ತೋರಿಸ್ಕೊಟ್ಟೆ ನೀನು, ಅದಕ್ಕೆ ತುಂಬ ಧನ್ಯವಾದಗಳು ಅಂತ ಆ ಮಗ ಹೇಳಿದ್ನಂತೆ. ಎಷ್ಟೋ ಸರಿ ಹೀಗೆ ಆಗತ್ತೆ, ನಾವು ಯಾವುದ್ರಲ್ಲಿ ಸುಖ ಪಡಬೇಕು ಅನ್ನೋದನ್ನು ಮರ್ತೋಗ್ಬಿಡ್ತೀವಿ. ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇರುತ್ತಲ್ಲ, ದುಡ್ಡು ಆಮೇಲೆ ಆಸ್ತಿ, ಇದರಲ್ಲೇ ಸುಖ ಅಂದ್ಕೊಂಡ್ಬಿಡ್ತೀವಿ. ಆದರೆ ನಿಜವಾದ ಸುಖ ಇರೋದು ಬಾಂಧವ್ಯದಲ್ಲಿ, ನಿಜವಾದ ಸುಖ ಇರೋದು ಸಂಬಂಧದಲ್ಲಿ, ನಿಜವಾದ ಸುಖ ಇರೋದು ಪ್ರೀತಿಯಲ್ಲಿ, ಪ್ರೇಮದಲ್ಲಿ, ವಿಶ್ವಾಸದಲ್ಲಿ. ಅದಿದ್ರೆ ಸಾಕು. ಏನಂತೀರಾ? ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಈಗ ಇದಾರಿದೆ, ಈಗ ನಾವು ಅನ್ನಕ್ಕೆ ಇದನ್ನು ಕಲಿಸ್ಕೊಂಬಿಡೋಣ. ಸೊ ನಾ ಏನು ಮಾಡ್ತೀನಿ, ಒಂದು ಪರಾತ ತಗೊಂಡು ಈ ಪರಾತಾಗೆ ಈ ಅನ್ನ ಹಾಕ್ತೀನಿ. ಓಕೆ, ಈ ಅನ್ನ ಹಾಕ್ಬಿಟ್ಟು ಇದರ ಮೇಲೆ ನಾವೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಿ ಆ ಒಗ್ಗರಣೆ ಹಾಕ್ಬಿಡೋಣ. ಇಂಥ ಪರಿಮಳಯುಕ್ತವಾದ ರೈಸ್ ಬಾತು ನೀವು ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ. ಸೂಪರಾಗಿದೆ ನೋಡಿ. ಇದಕ್ಕೇನು ವಿಶೇಷ ಅಂದರೆ, ನಾನು ಹೆಚ್ಚಿಗೆ ಕಲರ್ ಬರೋವಂಥದ್ದು ಏನೂ ಹಾಕಿಲ್ಲ, ತರಕಾರಿಗಳು ಹಾಕಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಯಾಕಂದರೆ ಬಿಳಿ ಕಲರ್ ಇರಬೇಕು ಅಂತಲೇ ಮಾಡಿದ್ದೀನಿ. ಕಲಿಸಿದಾಗ ಟೋಟಲಾಗಿ ರೈಸು ವೈಟ್ ಕಲರ್ ಇರುತ್ತೆ, ಎಲ್ಲೋ ಇಲ್ಲೊಂದು ನಿಮಗೆ ಹಸಿರು ಅಥವಾ ಒಂದು ಬ್ರೌನ್ ಕಲರ್ ಕಾಣಿಸುತ್ತೆ. ಓಕೆ, ಈಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಬೇಕಾದ್ರೆ ಹುಷಾರಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಅಂದರೆ ನಮ್ಮ ಬಾಸ್ಮತಿ ಅಕ್ಕಿ ಇದೆಯಲ್ಲ, ಅನ್ನ ಇದೆಯಲ್ಲ, ಅದು ಮುರಿಬಾರ್ದು. ಇದು ಮಿಕ್ಸ್ ಮಾಡೋ ಟೈಮಲ್ಲೇ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪದ ಘಮ ಕಂಪ್ಲೀಟ್ ಬರಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ನಮ್ಮ ಇವತ್ತಿನ ವಿಶೇಷವಾದಂಥ ಗಾರ್ಲಿಕ್ ಗೀ ರೈಸ್ ರೆಡಿ. ಎಷ್ಟು ಸಿಂಪಲ್ ನೋಡಿ. ಒಂದ್ಸಲ ಇದನ್ನು ಮಾಡಿಬಿಟ್ರೆ ನೀವು ಖುಷಿಯಾಗಿ ಪ್ರತಿ ಸರ್ತಿ ವಾರದಲ್ಲಿ ಒಂದು ದಿವಸನಾದರೂ ಮಾಡೇ ಮಾಡ್ತೀರಾ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮ್ಮ ಮಕ್ಕಳ ಸ್ಕೂಲ್ ಡಬ್ಬಿಗೆ, ಯಜಮಾನರ ಸ್ಕೂಲ್ ಡಬ್ಬಿಗೆ ಎಲ್ಲದಕ್ಕೂ ಹಾಕಿ ಕಳಿಸ್ಬೋದು. ಲಂಚ್ ಬಾಕ್ಸ್ ರೆಸಿಪಿ ಆಗುತ್ತೆ. ಇದು ಸೂಪರಾಗಿದೆ. ಓಕೆ, ಇದನ್ನು ಟೇಸ್ಟ್ ಮಾಡಿಬಿಡ್ತೀನಿ. ಇವಾಗ ಟೇಸ್ಟ್ ಮಾಡಬೇಕಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಗಾರ್ಲಿಕ್ ಗೀ ರೈಸ್ ಮಾಡೋದು ತುಂಬಾನೇ ಸುಲಭ ರೀ. ಪಾನಿಗೆ 4 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿದ್ರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಚಟ್ಪಟ ಅನ್ಸಿ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕ್ರಿ. ಅದು ಹೊಂಬಣ್ಣ ಬಂತ 4 ಹಸಿಮೆಣಸಿನಕಾಯಿನ ಸೀಳಿ ಹಾಕ್ರಿ. ಕರಿಬೇವಿನ ಸೊಪ್ಪು 8ರಿಂದ 10 ಎಸಳು ಹಾಕಿ, ಜೊತೆಗೆ 8ರಿಂದ 10 ಜಜ್ಜಿರೋ ಬೆಳ್ಳುಳ್ಳಿ ಎಸಳನ್ನು ಹಾಕಿ, ಅದು ಹಾಕ್ತಾ ಇದ್ದ ಹಾಗೆ ತುಪ್ಪದ ಘಮದ ಜೊತೆ ಈ ಬೆಳ್ಳುಳ್ಳಿ ಘಮನೂ ಸೇರಿ ಸರಿಗಮಪ ಶುರು ಆಯ್ತಲ್ವಾ. ಸೂಪರ್ ಪರಿಮಳ. ಇದಕ್ಕೆ ತೆಂಗಿನಕಾಯಿ ತುರಿ 1 ಅರ್ಧ ಕಪ್ ಅಷ್ಟು ಹಾಕಿ ಹುರಿದು ಒಲೆ ಆರಿಸ್ರಿ. ಈ ಒಗ್ಗರಣೆನು ಆರಕ್ಕೆ ಅಂತ ಇಟ್ಟುಬಿಡಿ. ಉದುರುದ್ರಾಗಿ ಮಾಡ್ಕೊಂಡಿರೋ ಬಾಸುಮತಿ ಅಕ್ಕಿಯಿಂದ ಮಾಡಿರೋ ಅನ್ನನ ಒಂದು ದೊಡ್ಡ ತಟ್ಟೆಯಲ್ಲಿ ಹರಿವ್ಕೊಳ್ಳಿ. ಅದಕ್ಕೆ ಈ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರೋ ಒಗ್ಗರಣೆ ಇದೆಯಲ್ಲ, ಅದು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಎಲ್ಲಾ ಬೆರೆತು ಹೋಗ್ಲಿ ಅಂತ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಕಣ್ರಿ. ಸೂಪರ್ ಘಮ ಘಮ ಪರಿಮಳದ ಗಾರ್ಲಿಕ್ ಗೀ ರೈಸ್. ಮಾಡೋದು ತುಂಬಾನೇ ಸುಲಭ ರೀ. ಓಕೆ, ನೋಡೋಣ ಹೆಂಗಿದೆ ಇದು ಅಂತ. ಆಹಾ ನೋಡಿ, ಇಲ್ಲಿವರೆಗೂ ತುಪ್ಪದ ಘಮ, ಬೆಳ್ಳುಳ್ಳಿ ಘಮ ಘಮ್ಮಂತ ಬರ್ತಾ ಇದೆ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವ್ರಿಗೆ ದೇ ಆರ್ ಮಿಸ್ಸಿಂಗ್ ಇಟ್. ಎಕ್ಸ್ಟ್ರಾರ್ಡಿನರಿ. ನಾನು ಬಾಸುಮತಿ ಅಕ್ಕಿ ಅನ್ನ ಮಾಡಿದ್ದೀನಿ. ನೀವು ನಿಮ್ಮಲ್ಲಿ ಯಾವ ಅಕ್ಕಿಲಿ ಅನ್ನ ಮಾಡ್ತಾರೋ ಅದನ್ನೇ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಸ್ವರ್ಗ. ಸೂಪರ್ ಆಗಿದೆ. ಹೌದು, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿಪ್ಪ. ಪಕ್ಕದಲ್ಲಿ ಬೆಲ್ಲೈಕಾನ್ ಇದೆಯಲ್ಲ, ಅದನ್ನು ಒತ್ತಿಬಿಡಿ. ಆಗ ನಾವು ಅಪ್ಲೋಡ್ ಮಾಡೋ ಹೊಸ ಹೊಸ ವೀಡಿಯೋಗಳೆಲ್ಲ ನಿಮಗೆ ಸಿಗುತ್ತೆ ನೋಟಿಫಿಕೇಶನು. ಮತ್ತು ಇನ್ನೆಂತ ಒತ್ತಿ. ಆಮೇಲೆ ಬರೀ ನೀವೊಬ್ಬರೇ ಒತ್ತಿದ್ರೆ ಸಾಲದು ಸಬ್ಸ್ಕ್ರೈಬ್ ಬಟನ್ನ.
ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಟಿವ್ಸು ಎಲ್ರಿಗೂ ಹೇಳಿ. ಸಿಹಿ ಕೈ ಚಂದ್ರು ಅವರ SKC ಸ್ವೀಟು ಖಾರ ಕಾಫಿ ಈ ಚಾನಲ್ ನೋಡಿ ನೀವು ಸಖತ್ತಾಗಿರೋ ಅಡುಗೆಗಳು ಮಾಡ್ತಾರೆ ಅಂತ ಹೇಳಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹೇಳ್ತೀರಾ ಅಲ್ವಾ? ನೋಡಿ, ಇಂಥ ಸಿಂಪಲ್ ಆದಂಥ ರುಚಿ ಆದಂಥ ಅಡುಗೆಗಳನ್ನು ಮಾಡ್ತಾ ಇರ್ತೀನಿ. ಅದ್ಭುತ, ಸೂಪರ್.